ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು 30 ಸೈಜ್ ಬ್ಲೌಸು ಫೋಲ್ಡೆಡ್ ಬ್ಲೌಸ್ ಕಟಿಂಗ್ ವಿಡಿಯೋ ಹಾಕ್ತಾಯಿದ್ದೀನಿ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈಗ ಲೆಂತ್ ಬಂದು ಇದು 14 ಇದೆ, ಲೆಂತ್ 14 ಅಲ್ಲ 13 ಇದೆ. 13ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಮತ್ತು ಈಗ ವೆಸ್ಟ್ಗೆ 27 ಇರೋದ್ರಿಂದ 27 ಡಿವೈಡೆಡ್ ಬೈ 4 ಹಾಕೋತಾ ಇರೋವಂಥದ್ದು. 27 ಡಿವೈಡೆಡ್ 4 ಹಾಕ್ಕೊಂಡ್ರೆ 6.8 ಬರುತ್ತೆ ನೋಡಿ. ಅದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ 1 ಇಂಚು ಮಾರ್ಕ್ ಮಾಡ್ಕೊಬೇಕಾಗುತ್ತೆ, ಅಂದರೆ ಅದು ಡಾಟ್ಗೋಸ್ಕರ ಬ್ಯಾಕು. ಮತ್ತು ಎಕ್ಸ್ಟ್ರಾ ಕ್ಲಾತ್ ಬಂದು 1.5 ಇಂಚು ನಾನು ಎಕ್ಸ್ಟ್ರಾ ಬಿಡ್ತಾ ಇರೋವಂಥದ್ದು. ನೀವು 2 ಬೇಕಾದ್ರೆ ಬಿಟ್ಕೊಬೋದು. ಇದು ಸಣ್ಣ ಸೈಜು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಅಷ್ಟಾಗಿ ಬೇಕಾಗಲ್ಲ, 1.5 ಬಿಟ್ಟರೂ ಸಾಕಾಗುತ್ತೆ. ಈಗ ಇದು ಶೋಲ್ಡರ್ ಬಂದು 2 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು 2.5ಗೆ ಇದು ಮಾಡ್ಕೊತಾ ಇರೋವಂಥದ್ದು. ಈಗ ಆರ್ಮಲ್ಗೆ ಅದೇನಿದೆಯೋ ಅದು 5ಗೆ ನಾನು ತೊಗೊತಾ ಇರೋವಂಥದ್ದು. ಇದು ಚೆಸ್ಟ್ ಬಂದು ಒಂದು ಸೈಜ್ ದೊಡ್ಡದಿದ್ದಾಗ ಮಾತ್ರ ಈ ಒಂದು ಆರ್ಮಲ್ ಚೇಂಜಸ್ ಬರುತ್ತೆ. ಇದು 5ಗೆ ಆರ್ಮಲ್ಗೆ ಹಾಕ್ಕೊಂಡ್ರು ಸಾಕಾಗುತ್ತೆ. ಈಗ ಇದು 30 ಇರೋದ್ರಿಂದ 30ನ ಡಿವೈಡ್ 4 ಮಾಡ್ಕೊತಾ ಇರೋವಂಥದ್ದು 7.5 ಬರುತ್ತಲ್ವ, ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಅದು ಯಾವುದೇ ಬ್ಲೌಸಸ್ ಆಗಲಿ ಫಸ್ಟ್ ಬ್ಯಾಕ್ ಸೈಡ್ ನಾನು ಕಟಿಂಗ್ ಹಾಕ್ಕೊಳ್ಳೋದ್ರಿಂದ ಇದೇನಿದೆಯೋ ಅದನ್ನು ಹಾಕ್ಕೊಂಡು ಡಾಟ್ಗೂ ಪಾಯಿಂಟ್ ಫಸ್ಟ್ಗೆ ಹಾಕ್ಕೊತಾ ಇದ್ದೀನಿ. ಡಾಟ್ ಫಸ್ಟ್ಗೆ ಹಾಕ್ಕೊಂಡು ಮಾರ್ಕ್ ಮಾಡ್ಕೊತಾ ಇರೋವಂಥದ್ದು. ಈಗ ಆರ್ಮಲ್ಗೆ 1.25 ಇಂಚಿಗೆ ಇದು ಮಾಡಿಕೊಂಡು ಶೇಪ್ ತಗೊತಾ ಇದ್ದೀನಿ. ಈಗ ಶೇಪ್ ತಗೊಂಡಿದ ನಂತರ ಅದು ಎಷ್ಟಿದೆಯೋ ನೋಡ್ಕೊಳ್ಳಿ. ಅದರ ಒಂದು ಸುತ್ತಳತೆ ಬಂದು ಕಂಕ್ಲು ಆರ್ಮಲ್ಸ್ ಎಷ್ಟಿದೆಯೋ ನೋಡಿಕೊಂಡು ಇದು ಪರ್ಫೆಕ್ಟಾಗಿ ಬಂತು ನನಗೆ. ನಾನು ಏನು ಮೆಜರ್ಮೆಂಟ್ ತೊಗೊಂಡಿದ್ದ ಅದೇ ಮೆಜರ್ಮೆಂಟ್ಗೆ ನೀವು ನೋಡ್ಕೊಬೇಕಾಗುತ್ತೆ. ಆವಾಗ ನಿಮಗೆ ಕರೆಕ್ಟಾಗಿ ಕಟ್ಟಿಂಗ್ ಬಂದಿದೆ ಅಂತ ಅರ್ಥ ಆಗೋದು. ನಂತರ ಇದನ್ನೆಲ್ಲ ಕಟ್ ಮಾಡ್ಕೊತಾ ಇರೋವಂಥದ್ದು. ಡೀಪ್ ಮಾರ್ಕ್ ಹಾಕ್ಕೋತೀನಿ, ಬಟ್ ಡೀಪ್ ನೆಕ್ಸ್ಟು ಲಾಸ್ಟಲ್ಲಿ ನಾನು ಕಟ್ ಮಾಡ್ಕೊಳ್ಳೋವಂಥದ್ದು. ಡೀಪ್ ಬಂದು 9 ಇಂಚ್ ಇತ್ತು. ಆ ಒಂದು 9 ಇಂಚ್ ಇದ್ದಿದ್ದಕ್ಕೆ ಸ್ವಲ್ಪ ಮಾತ್ರ ಬ್ರಾಡ್ ತೊಗೊಂಡಿದ್ದೀನಿ, ಜಾಸ್ತಿ ಬ್ರಾಡ್ ತೊಗೊಳಲ್ಲ. ಯಾಕೆಂದರೆ ಬ್ರಾಡ್ ಜಾಸ್ತಿ ತೊಗೊಂಡ್ವಿ ಅಂದರೆ ಇದು ಶೋಲ್ಡರ್ ಡ್ರಾಪ್ ಆಗೋವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಇದು ತುಂಬಾ ಚಿಕ್ಕ ಸೈಜ್ ಆಗಿರೋದ್ರಿಂದ ಜಾಸ್ತಿ ತೊಗೋಬಾರ್ದು. ಈಗ ಇದನ್ನು ನೋಡಿ, ಇಲ್ಲಿ ನಾನು ಶೇಪ್ ತೊಗೊಂಡಲ್ಲ, ಸ್ವಲ್ಪ 1/4 ಇಂಚ್ ಮಾತ್ರ ಒಳಗಡೆಗೆ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ನಿಮಗೆ ಶೋಲ್ಡರ್ ಡ್ರಾಪ್ ಅಷ್ಟಾಗಿ ಆಗೋದಿಲ್ಲ. ಈಗೆಲ್ಲ ಒಂದು ಕಡೆಯಿಂದ ಕಟ್ ಮಾಡ್ಕೊತಾ ಇದ್ದೀನಿ. ಇದು 2 ಬ್ಲೌಸ್ಗೆ ನಾನು ಕಟ್ಟಿಂಗ್ ಹಾಕ್ಕೊತಾ ಇರೋವಂಥದ್ದು. ಹಾಗಾಗಿ 2 ಲೈನಿಂಗ್ ಇದೆ, ಅಂದರೆ 2 ಬ್ಲೌಸಸ್ಗೆ ನಾನು ಕಟಿಂಗ್ ಮಾಡ್ಕೊತಾ ಇರೋದ್ರಿಂದ ಒಂದೇ ಸಲನೇ ಹಾಕ್ಕೊತಾ ಇದ್ದೀನಿ. 2 ನಾರ್ಮಲ್ಲೇ ಬ್ಲೌಸ್ ಇತ್ತು, ಹಾಗಾಗಿ ಒಂದೇ ಸಲ ಕಟ್ಟಿಂಗ್ ಆಗಲಿ ಅಂತ ಹಾಕ್ಕೊತಾ ಇರೋವಂಥದ್ದು. ನೋಡಿ, ಬ್ಯಾಕ್ ರೆಡಿ ಆಯಿತು. ಈಗ ಫ್ರಂಟಿಗೆ ಫುಲ್ಲು ಬ್ಯಾಕ್ ನಾವು ಯಾವ ಥರ ಹಾಕೊಳ್ತೀವೋ ಆ ಒಂದು ಇದನ್ನೇ ಇಟ್ಕೊಂಡು ಫುಲ್ಲು ನಾನು ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಫಸ್ಟು ಇದರಲ್ಲಿ ನಾನು 2 ಥರ ಕಟ್ಟಿಂಗ್ ಹಾಕ್ತೀನಿ. ಇದು ಫಸ್ಟು ಹಂಗೆ ಹೋಗ್ತಾ ಇದು ಮತ್ತೊಂದು ಕಟ್ಟಿಂಗ್ ನಾನು ತೋರಿಸ್ತೀನಿ. ಬಟ್ ಇದೊಂಥರ ಮೆಥಡು. ನನಗಿದು ಈಸಿ ಮೆಥಡ್ ಅಂತ ಹೇಳ್ಬೋದು, ತುಂಬಾ ಒಂದು ಈಸಿ ಮೆಥಡು. ಎಲ್ಲ ಏನಿದೆಯೋ ಅದನ್ನು ಕಟಿಂಗ್ ಮಾಡ್ಕೋಬೇಕು. ನಂತರ ಈಗ ಫ್ರಂಟಿದು ಡೀಪು ಅವೆಲ್ಲನೂ ನಾವು ತೊಗೋಬೇಕಾಗುತ್ತೆ. ಇದು ಬ್ಯಾಕ್ ಇಷ್ಟು ಮಾತ್ರ ನೀವು ಮಾರ್ಕ್ ಮಾಡ್ಕೊಂಡಿರಿ. ಈಗ ಫ್ರಂಟದ್ದು ಡೀಪ್ ಎಷ್ಟಿದೆಯೋ ನೋಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳೋವಂಥದ್ದು. ಆರ್ಮಲ್ ಸ್ವಲ್ಪ ಶೇಪ್ ತೆಗಿಬೇಕಲ್ವ, ಹಾಗಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ಕೇಲಲ್ಲೇ. ನೀವು ಆರ್ಮಲ್ ಶೇಪು ಸ್ಕೇಲ್ ತೊಗೊಂಡ್ರೂ ಓಕೆ, ಬಟ್ ನಾನಂದರೆ ಕೈಯಲ್ಲಿ ಹಾಕಿ ರೂಢಿಯಾಗಿರೋದ್ರಿಂದ ಕೈಯಲ್ಲೇ ಹಾಕ್ತಾಯಿದ್ದೀನಿ. ನೀವು ಶೇಪು ಸ್ಕೇಲ್ ತೊಗೊಂಡು ಹಾಕ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ. ನಂತರ ಇವಾಗ ಫ್ರಂಟ್ ಡೀಪ್ ಎಷ್ಟಿದೆಯೋ ನೋಡ್ಕೋಬೇಕು ನಾನು. 6 ಇರೋದ್ರಿಂದ ಪಾಯಿಂಟ್ ಮಾಡ್ಕೊತಾ ಇದ್ದೀನಿ. ಮತ್ತು ನಂತರ 4ಗೆ ಒಂದು ಪಾಯಿಂಟ್ ಮಾಡ್ಕೊತಾ ಇದ್ದೀನಿ. ಈಗ ನಾವು ಇಲ್ಲಿ ಮಾರ್ಕ್ ಹಾಕ್ಕೊಬೇಕಾದ್ರೆ ಚೆಸ್ಟು ಒಂದು
ಡಾಟ್ಸ್ ಹಿಡಿಬೇಕಾದ್ರೆ ಏನು ಮಾಡ್ತೀವಪ್ಪ ಅಂತಂದರೆ ಬ್ಯಾಕ್ ಎಷ್ಟಿದೆ ಅಲ್ವಾ, ಬ್ಯಾಕ್ ಇರೋ ಲೆಂತ್ಗಿಂತ 1.5 ಇಂಚು ಒಳಗಡೆ ತೊಗೋತೀವಿ ನಾವು. ಯಾಕಂದರೆ ಅದು ಕ್ರಾಸ್ ಬೆಲ್ಟ್ ಎಲ್ಲ ಹಾಕಿದಾಗ ಅದು ಎಕ್ಸ್ಟ್ರಾ ಆಗುತ್ತೆ. ಆ ಕ್ರಾಸ್ ಬೆಲ್ಟು ಮತ್ತು ಇದು ಜಾಯ್ನ್ ಆದಾಗ ಒಂದೆರಡು ಮೆಥಡ್ ಇದೆ, ಅದನ್ನು ನಾನು ಮುಂದೆ ಹೋಗ್ತಾ ಹೇಳ್ತೀನಿ. ಆ ಒಂದು ಇದು ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಜಾಸ್ತಿ ಆಯಿತು ಅಂದರೆ ಶೋಲ್ಡ್ರೆಲ್ಲ ಲೂಸ್ ಅನ್ನೋ ಥರ ಬಂದ್ಬಿಡುತ್ತೆ, ಅಂದರೆ ಜಬ್ಲು ಅಂತೀವಲ್ಲ ಆ ಥರ ಆಗುತ್ತೆ. ಅಥವಾ ಒಂದು ಕಮ್ಮಿ ಆಯಿತು ಅಂತಂದರೆ ಪರ್ಫೆಕ್ಟ್ ಫಿಟ್ಟಿಂಗ್ ಕೂತ್ಕೊಳ್ಳೋದಿಲ್ಲ. ಹಾಗಾಗಿ ನೋಡಿಕೊಂಡು 1.5 ಇಂಚು ಮಾತ್ರ ಒಳಗಡೆ ತೊಗೊಂಡು ನಾನು ಹಾಕ್ಕೊಳ್ತಾ ಇರೋವಂಥದ್ದು ಇದು. ನೀವು ಇದೇ ಥರ ಒಂದು ಸಲ ಮೆಥಡ್ನ ನೀವು ಫಾಲೋ ಮಾಡಿ ಮತ್ತು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದು. ಇದು ಚಿಕ್ಕ ಸೈಜ್ ಆಗಿರೋದ್ರಿಂದ ಕಡಿಮೆ ತೊಗೊಂಡ್ರೂ ಸಾಕಾಗುತ್ತೆ. ಸೈಜಸ್ ವೇರಿಯೇಷನ್ ಆದಂಗೆಲ್ಲನೂ ಈ ಕಪ್ಸ್ ಡಾಟ್ಸ್ ಎಲ್ಲನೂ ಸ್ವಲ್ಪ ದೊಡ್ಡದಾಗಿ ತೊಗೋಬೇಕಾಗುತ್ತೆ. ಇದು ಸಾಕು ಈಗ ನಾನು ತೊಗೊಂಡಿರೋ ಅಂಥದ್ದು. ಫ್ರಂಟ್ ಡೀಪ್ ತೆಗಿತಾ ಇದ್ದೀನಿ. ಸಣ್ಣ ಇರೋರಿಗೆ ಸ್ವಲ್ಪ ಸೈಜು ಕೂರಿಸೋದು ಕಷ್ಟ ಅಂತಾರೆ, ಬಟ್ ಏನಿಲ್ಲ. ನಮ್ಮ ಶಾಪಲ್ಲಿ ನಾನು ಸಣ್ಣ ಇರೋರ್ಗೂ ಹೊಲಿತೀವಿ, ದಪ್ಪ ಇರೋರ್ಗೂ ಹೊಲಿತೀವಿ. ನನಗೆ ಸಣ್ಣ ಇರೋರಿಗೆ ಬ್ಲೌಸ್ ಕೂರಿಸೋದೆಲ್ಲ ಇನ್ನೂ ತುಂಬ ಇಷ್ಟ ಅಂತಲೇ ಹೇಳ್ಬೋದು. ಅವ್ರಿಗೂ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಬಟ್ ಏನಂದರೆ ಕೆಲವೊಂದು ಮೆಥಡ್ಸ್ ಮಾತ್ರ ನಾವು ಫಾಲೋ ಮಾಡಬೇಕಾಗುತ್ತೆ ಅಷ್ಟೇ. ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಬ್ಲೌಸ್ ಮಾತ್ರ. ಫ್ರಂಟ್ ಆಯಿತು, ಬ್ಯಾಕು ಈಗ ಡೀಪ್ ತಗೋಬೇಕು. ನೀವು ಅಷ್ಟೇ ಈ ಥರ ಸ್ವಲ್ಪ ಈಸಿ ಮೆಥಡ್ಸ್ನ ನೀವು ಕಲಿತಾ ಇದ್ರೆ ನಿಮಗೂ ಸ್ವಲ್ಪ ಜಾಸ್ತಿನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಈಗ ನಾನು ತೋರಿಸ್ತಾರಂಥ ಕಟಿಂಗ್ ಬಂದು ಬಿಗಿನರ್ಸ್ಗಂತೂ ತುಂಬಾ ಒಂದು ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಈಗ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊತಾ ಇದ್ದೀನಿ. ಈ ಕ್ರಾಸ್ ಬೆಲ್ಟು ನೋಡಿ, ಇದನ್ನು ನೀವು ತೊಗೋಬೇಕು. ಎಷ್ಟು ಲೆಂತ್ ಕಟ್ ಮಾಡ್ಕೊಬೇಕು ಅಂದರೆ ನನಗೆ ಇಲ್ಲಲ್ಲಿ ಚಟ್ಕ ಹೊಡೆದಿದ್ದೀನಲ್ಲ ಅದನ್ನು ಅದು ಮತ್ತು ಈ ಕಡೆದು ತೊಗೊಂಡಾಗ ಲೈನ್ ಬರುತ್ತೆ. ನೀವು ಅಷ್ಟೇ ತೊಗೊಂಡ್ರೆ ಸೂಪರಾಗಿ ಬರುತ್ತೆ. ಅದು ಏನು ಉದ್ದನೂ ಬರೋದಿಲ್ಲ ಮತ್ತು ಒಂದು ಎಕ್ಸ್ಟ್ರಾ ಅನ್ನೋಂಗಾಗಲ್ಲ. ನಿಮಗೆ ಒಂಥರ ಶೇಪ್ ತೆಗೆಯೋದಕ್ಕೂ ಅಷ್ಟೇ ನೀಟಾಗಿರುತ್ತೆ. ಅದೇ ಥರ ಮೆಥಡ್ನ ಉಪಯೋಗಿಸಿ. ನಾನು ಇದನ್ನು ರೆಕಾರ್ಡೆಡ್ ವಿಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ, ಅಂದರೆ ಲೈವಾಗ ಅದೇ ಥರ ಕಟಿಂಗ್ ಮಾಡೋವಂಥದ್ದೇ ವಿಡಿಯೋ ಮಾಡಬೇಕು ಅಂತ. ಬಟ್ ನನಗೆ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ನಾನು ಆ ಥರ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ನಾನು ಅಂದರೆ ಲೈವಾಗೆ ಒಂದು ಸಲ ಬ್ಲೌಸ್ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ಸ್ಲೀವ್ಸ್ ಕಟ್ಟಿಂಗ್ ಹಾಕೋಣಂಥದ್ದು. ಈಗ ಸ್ಲೀವ್ಸ್ ಕಟ್ಟಿಂಗ್ ಏನಪ್ಪ ಅಂದರೆ, ನಾನು ಲಾಸ್ಟು ನಮ್ಮ ಒಂದು ಇದರಲ್ಲಿ ಚಾನಲಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸ್ಲೀವ್ಸ್ ಕಟ್ಟಿಂಗ್ ಯಾವ ಥರ ಹಾಕ್ಬೇಕು ಈಸಿಯಾಗಿ ಅಂತ. ಅದನ್ನು ನೀವು ಒಂದು ಸಲ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸ್ಲೀವ್ಸ್ ಬಂದು 8 ಇಂಚ್ ಇತ್ತು. ಆಮೇಲೆ ಸ್ಲೀವ್ಸು ಅಷ್ಟೇ 5 ಇಂಚಿಗೆ ಒಂಥರ ಬರುತ್ತೆ ಆರ್ಮಲ್ಲಿ ಇಟ್ಕೊಳ್ಳೋಂಥದ್ದು. ಮತ್ತು ನಾವು ಒಂದು 6 ಇಂಚ್ಗೆ ಒಂಥರ ಇರುತ್ತೆ, ಮತ್ತು 8 ಇಂಚ್ಗೆ ಒಂದು ಬೇರೆ ಥರ ಇರುತ್ತೆ, 10 ಇಂಚ್ಗೆ ಬೇರೆ ಥರ ಇರುತ್ತೆ. ಅದೆಲ್ಲನೂ ನಾನು ಒಂದು ಸಲ ಅಪ್ಲೋಡ್ ಮಾಡ್ತೀನಿ. ಇದು ಸ್ಲೀವ್ಸ್ದು ಅಷ್ಟೇ ಸೈಜ್ ವೇರಿಯೇಷನ್ ಆದಂಗೆಲ್ಲನೂ ಒಂದೊಂದು ಥರ ಸೈಜ್ ಇದಾಗುತ್ತೆ. ಮತ್ತು ನಾನು ಇಲ್ಲೊಂದು ಕ್ರಾಸ್ಗೆ ಒಂದು ಸ್ಟಿಚ್ಚಾಗಿ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ, ಇದನ್ನು ಇಂಪಾರ್ಟೆಂಟ್ ಇಟ್ಕೊಳ್ಳಿ. ಯಾರೆಲ್ಲ ಸಣ್ಣ ಸೈಜ್ಗೆ ಸ್ಲೀವ್ಸ್ಗೆ ಸಣ್ಣ ಇರೋವಂಥವ್ರಿಗೆ ಬ್ಲೌಸ್ ಹೊಲಿಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಸ್ಲೀವ್ಸ್ ನೋಡಿ, ಇಲ್ಲಿ ಮೇಯ್ನು ನಾವು ಇವಾಗ ಸ್ಟ್ರೈಟ್ ಹಾಕೋಬಿಡ್ತೀವಿ. ಸ್ಟಿಚಿಂಗು ಅಷ್ಟೇ ಸ್ಟ್ರೈಟ್ ಹಾಕ್ಬಿಡ್ತೀವಿ, ಸ್ಟ್ರೈಟ್ ಹಾಕೋಕ್ಕೆ ಹೋಗಬಾರ್ದು. ಈಗ ನಾನು ಸ್ವಲ್ಪ ಕ್ರಾಸ್ ತೊಗೊಂಡಲ್ಲ, ಅದನ್ನು ನೀವು ಕ್ರಾಸ್ ಅದೇ ಥರ ಮಾಡ್ಕೊಳ್ಳಿ. ಅವರಿಗೆ ಸ್ಲೀವ್ಸ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಯಾಕೆಂದರೆ ಸೈಜು ಅಲ್ಲಿ ಮಸಲ್ಸ್ ಒಂದು ಸ್ಲೀವ್ಸ್ ಹತ್ರ ಕಡಿಮೆ ಇರೋದ್ರಿಂದ ಈ ಥರ ನೀವು ಹಾಕಿದಾಗ ಮಾತ್ರ ಕರೆಕ್ಟಾಗಿ ಬರೋವಂಥದ್ದು. 28 ಸೈಜ್ಗೂ ಇದೇ ಥರ ಮೆಥಡ್ನ ಫಾಲೋ ಮಾಡಬೇಕಾಗುತ್ತೆ ನೀವು. 28 ಚೆಸ್ಟು ಇರೋಂಥ ಒಂದು ಬ್ಲೌಸಸ್ಗೂ ಸಹ. ಸ್ಲೀವ್ಸ್ ಮಾತ್ರ ನಾನು ಎರಡೂ ಒಂದೇ ಸಲ ಹಾಕ್ಕೊಂಡು ಕಟ್ ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ. ಸ್ಲೀವ್ಸ್ ನಾನು ಎಷ್ಟೇ ಬ್ಲೌಸಸ್ ಇರಲಿ ಒಂದು ಸ್ಲೀವ್ಸ್ ಫಸ್ಟ್ ಕಟ್ ಮಾಡಿಕೊಂಡು ನಂತರ ಅದನ್ನೇ ಇಟ್ಕೊಂಡು ನಾನು ನೆಕ್ಸ್ಟ್ ಕಟ್ ಮಾಡೋ ಅಂಥದ್ದು. ಇದೇ ಥರ ನಾನು ಯಾವುದೇ ಕಾರಣಕ್ಕೂ 2-3 ಸ್ಲೀವ್ಸ್ ಅಂದರೆ ನಾನು ರೂಢಿ ಮಾಡ್ಕೊಂಡಿರೋದು ಈ ಥರ 2-3 ಸ್ಲೀವ್ಸ್ ಒಂದೇ ಥರ ಹಾಕ್ಕೊಂಡು ನಾನು ಕಟ್ ಮಾಡೋಕ್ಕಾಗಲ್ಲ. ಒಂದು ಸ್ಲೀವ್ಸ್ ಕಟ್ಟಿಂಗ್ ಆಗಿದ ನಂತರ ಎಷ್ಟೊಂದು 2-3 ಪೀಸ್ ಬೇಕಾದರೂ ಇಟ್ಕೊಂಡು ಕಟ್ಟಿಂಗ್ ಹಾಕ್ಕೊತೀನಿ. ಈಗ ಸ್ಲೀವ್ಸ್ ಕಟ್ಟಿಂಗು ಮುಗೀತು, ಪರ್ಫೆಕ್ಟಾಗಿ ಬರುತ್ತೆ ಇದು. ಮತ್ತು ಮೇನ್ ಪೀಸೆಲ್ಲೂ
ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಏನಿದೆಯೋ ಅದನ್ನು ನಾವು ಕಟಿಂಗ್ ಹಾಕೊಬೇಕಾಗುತ್ತೆ. ಲೈನಿಂಗ್ ಎಲ್ಲ ನಾನು ವಿಂಗಡಣೆ ಮಾಡಿಕೊಂಡು ಯಾರೆಲ್ಲ ಬಿಗಿನರ್ಸ್ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಏನಾದರೂ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ನನಗೆ ವಾಟ್ಸಪ್ ನಂಬರ್ ಮೆನ್ಷನ್ ಮಾಡಿರ್ತೀನಲ್ಲ, ಆ ನಂಬರ್ಗೆ ನಿಮ್ಗೆ ಯಾವುದಾದ್ರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಮೆಸೇಜ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ ಅಂತ ಹೇಳ್ಬೋದು. ಈಗ ನಾ ಕಟ್ ಮಾಡ್ತಾರಂಥ ಬ್ಲೌಸ್ ಪೀಸ್ ಅಂತಲೂ ಈ ಥರ ಬ್ಲೌಸ್ ಪೀಸ್ ಹೊಲಿಬೇಕಂದ್ರೆ ಅದು ಇದ್ದಿದ್ದೂ ತಲೆನೋವು ಅಂತಲೇ ಹೇಳ್ಬೋದು. ತುಂಬಾ ಒಂದು ನೋವಾಗಿರುತ್ತೆ ಆ ಕ್ಲಾತ್ ಹೊಲಿಬೇಕಾದ್ರೆ. ಇದಕ್ಕೂ ಅಷ್ಟೇ ಕೆಲವೊಂದು ಮೆಥಡ್ಸ್ ಇದೆ, ಅದನ್ನು ನಾನು ವಿಡಿಯೋ ಹಾಕ್ತೀನಿ. ಬಟ್ ಏನಂದರೆ ನನಗೆ ವಿಡಿಯೋ ಹಾಕೋದಕ್ಕೆ ಸ್ವಲ್ಪ ಈಗೆಲ್ಲ ಸೀಸನ್ ಟೈಮು, ಬ್ಯುಸಿ, ಹೆಲ್ತ್ ಇಶ್ಯೂಸು ಎಲ್ಲ ಆಗಿರೋದ್ರಿಂದ ಕಷ್ಟ ಆಗ್ತಾಯಿದೆ. ನೆಕ್ಸ್ಟ್ ನೋಡೋಣ, ಮುಂದೆ ಹಾಕ್ತೀನಿ ವೀಡಿಯೋಸ್ನ. ನೋಡಿ, ಈ ಕ್ಲಾತ್ಗೆ ಏನಿಲ್ಲ, ಸ್ವಲ್ಪ ಸ್ಟಿಚ್ಚಿಂಗ್ ಅಂದರೆ ನೀವೆಲ್ಲ ಇದ್ರ ಹೊಲಿಯೋಕ್ಕೆ ಮುಂಚೆ ಒಂದು ಲಾಂಗ್ ಸ್ಟಿಚ್ ಹಾಕ್ಕೊಂಡು ಹೊಲಿದ್ರೆ ಇನ್ನೂ ಈಸಿಯಾಗಿ ಬರುತ್ತೆ ಇದು. ಆಮೇಲೆ ಇದರಲ್ಲಿ ಪೈಪಿಂಗ್ ಮಾತ್ರ ಇದರಲ್ಲೇ ಕೊಡೋಕೆ ಹೋಗ್ಬಿಡಿ. ಪೈಪಿಂಗ್ ಕ್ಲಾತ್ ಎಕ್ಸ್ಟ್ರಾ ತೊಗೊಂಡು ಪೈಪಿಂಗ್ ಕೊಡಿ. ಈ ಕ್ಲಾತಲ್ಲಿ ನೀವು ಪೈಪಿಂಗ್ ಕೊಡೋಕೆ ಹೋದರೆ ಅದು ಪೈಪಿಂಗ್ ಥ್ರೆಡ್ ಏನಿದೆಯಲ್ಲ ಅದು ಕಾಣಿಸುತ್ತೆ. ಪೈಪಿಂಗ್ ಥ್ರೆಡ್ ಇದರಲ್ಲಿ ಯಾವುದೇ ಕಾರಣಕ್ಕೂ ಕೊಡೋಕೆ ಹೋಗ್ಬಿಡಿ. ನಿಮಗೆ ಈ ಒಂದು ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು.